ಎಲ್ಲಮ್ಮ ನಿನ್ನಾಲ್ಕು ಊದೋ ಊದೋ ಊದೋ, ಎಲ್ಲಮ್ಮ ನಿನ್ನಾಲ್ಕು ಊದೋ 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 ಎಂದು ಸಬದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಹೋಗುವ ಭಕ್ತರು ಈ ರೀತಿಯಾಗಿ ಜಯಕಾರ ಮತ್ತು ಘೋಷಣೆಯನ್ನು ಹಾಕುತ್ತಿರುತ್ತಾರೆ. ಇದರ ಅರ್ಥ ಏನಪ್ಪ ಅಂತಂದರೆ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತರು ಅವಳ 4 ಮಕ್ಕಳು ಹಾಗೂ 4 ನೆಲೆಗಳ ಉದ್ಧಾರಕ್ಕೆ ಜಯವಾಗಲಿ ಎಂದು ಕೂಗುವ ಪವಿತ್ರ ಘೋಷಣೆಯಾಗಿದೆ. ಇಲ್ಲಿ ನಿನ್ನ 4 ಊದೋ ಎಂಬ ಘೋಷಣೆಯಲ್ಲಿರುವ 4 ಎಂಬ ಪದಕ್ಕೆ ಇರುವ ವಿವರಣೆ ಹೀಗಿದೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಮಹಾತ್ಮೆ ಮತ್ತು ಜನಪದದ ಸಂಪ್ರದಾಯದ ಪ್ರಕಾರ, ಅಂದರೆ ಪೌರಾಣಿಕ ಇತಿಹಾಸದ ಪ್ರಕಾರ, ಜಮದಗ್ನಿ ಮುನಿಗಳು ಹಾಗೂ ಶ್ರೀ ರೇಣುಕಾ ದೇವಿಗೆ 5 ಜನ ಗಂಡು ಮಕ್ಕಳಿದ್ದರು. ತಂದೆಯಾದ ಜಮದಗ್ನಿ ಮಹರ್ಷಿಯು ಕೋಪಗೊಂಡು ತಾಯಿಯ ರುಂಡವನ್ನು ಶಿರಚ್ಛೇದನವನ್ನು ಮಾಡಬೇಕೆಂದು ಆಜ್ಞಾಪಿಸಿದಾಗ ಮೊದಲ 4 ಮಕ್ಕಳು ಅಂದರೆ ರುಕ್ಮುವಾನ, ಸೂಕೇನ, ವಸು ಮತ್ತು ವಿಶ್ವಾವಸು ಇವರು ತಾಯಿಯ ಕೊಲೆ ಮಾಡಲು ಒಪ್ಪದೆ ತಂದೆಯ ಮಾತನ್ನು ನಿರಾಕರಿಸುತ್ತಾರೆ. ಇದರಿಂದ ಕೋಪಗೊಂಡ ಜಮದಗ್ನಿ ಋಷಿಮುನಿಗಳು ಆ 4 ಮಕ್ಕಳಿಗೆ ಶಾಪವನ್ನು ನೀಡುತ್ತಾರೆ. ಕೊನೆಯ 5ನೆಯ ಮಗನಾದ ಪರಶುರಾಮನು ಮಾತ್ರ ತಂದೆಯ ಆಜ್ಞೆಯಂತೆ ಶಿರಚ್ಛೇದನ ಮಾಡುತ್ತಾನೆ. ಅಂದರೆ ಕೊನೆಯ 5ನೆಯ ಮಗನಾಗಿರ್ತಕ್ಕಂಥ ಪರಶುರಾಮನು ಮಾತ್ರ ತಂದೆಯ ಆಜ್ಞೆಯಂತೆ ಶಿರಚ್ಛೇದನ ಮಾಡುತ್ತಾನೆ. ನಂತರ ತಂದೆಯಿಂದ ವರವನ್ನು ಪಡೆದುಕೊಂಡು ತಾಯಿ ರೇಣುಕಾ ಮತ್ತು ಶಾಪಗ್ರಸ್ತರಾದ ತನ್ನ 4 ಜನ ಅಣ್ಣಂದಿರಿಗೆ ಮರಳಿ ಜೀವ ಕೊಡಿಸುತ್ತಾನೆ. ಅಂದು ತಂದೆಯ ಶಾಪದಿಂದ ಜೀವನ ಕಳೆದುಕೊಂಡು ಅಂಗವಿಕಲರಾದ ಅಥವಾ ನಪುಂಸಕರಾದ 4 ಮಕ್ಕಳನ್ನು ಸಲಹುವಲು ಜವಾಬ್ದಾರಿಯನ್ನು ತಾಯಿ ಯಲ್ಲಮ್ಮ ದೇವಿ ಹೊರುತ್ತಾಳೆ. ಆ 4 ಮಕ್ಕಳು ಜೀವನ ಉದ್ಧಾರವಾಗಲಿ, ಅವರಿಗೆ ಜಯವಾಗಲಿ, ಅಂದರೆ ಉದೋ ಎಂದರೆ ಉದ್ಧಾರ, ಜಯ ಎಂದು ಪ್ರಾರ್ಥಿಸುವುದೇ ಈ 4 ಉದೋ ಉದೋ ಎಂಬ ಘೋಷಣೆಯ ನಿಜವಾದ ಅರ್ಥವಾಗಿದೆ. ಇಂದಿಗೂ ಕೂಡ ಸಬದತ್ತಿಯಲ್ಲಿ ಯಲ್ಲಮ್ಮನ ಜಾತ್ರೆಯಲ್ಲಿ, ಅಂದರೆ ಪ್ರತಿ ವರ್ಷ ಮಾರ್ಗಶಿರ ಹುಣ್ಣಿಮೆಯಂದು, ಬನದ ಹುಣ್ಣಿಮೆಯಂದು ಪುಷ್ಯ ಮಾಸದಲ್ಲಿ, ಅಂದರೆ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಇದರ ಜೊತೆಯಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಹುಣ್ಣಿಮೆಗಳಂದು ವಿಶೇಷ ಪೂಜೆ ಮತ್ತು ಸಣ್ಣ ಪುಟ್ಟ ಜಾತ್ರೆಗಳು ನಡೆಯುತ್ತಿರುತ್ತವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ರೀತಿಯಾಗಿ ಯಲ್ಲಮ್ಮನಿಗೆ ಉದೋ ಉದೋ ನಿನ್ನಾಲ್ಕು ಉದೋ ಉದೋ ಎಂದು ಜಯಕಾರವನ್ನು ಘೋಷಣೆಯನ್ನು ಹಾಕುತ್ತಾರೆ. ಉದೋ ಎಂದರೆ ಉತ್ಕರ್ಷವಾಗಲಿ ಅಥವಾ ಜಯವಾಗಲಿ ಅಥವಾ ಅಭುದಯವಾಗಲಿ ಎಂದರ್ಥ. ದೇವಿಯ ಅಥವಾ ದೇವರ ಮಹಿಮೆಯನ್ನು ಕೊಂಡಾಡಲು ಈ ಒಂದು ಜಯ ಘೋಷಣೆಯನ್ನು ಕೂಗುತ್ತಾರೆ. ಇದಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ, ಭಕ್ತರು ತಾಯಿ ನಿಮ್ಮ ಪಾದಗಳಿಗೆ ಸಂಪೂರ್ಣವಾಗಿ ನಮ್ಮ ಅಹಂಕಾರವನ್ನು ಮರೆತು ಶರಣಾಗಿದ್ದೇವೆ ಎಂದು ತೋರ್ಪಡಿಸುವ ಧ್ವನಿಯಾಗಿದೆ. ಇದಕ್ಕೆ ಇನ್ನೂ ಒಂದು ಕಾರಣ ಅಂತಂದರೆ, ಎಲ್ಲ ಭಕ್ತರು ಒಟ್ಟಾಗಿ ಯಲ್ಲಮ್ಮ ತಾಯಿಗೆ ಉದೋ ಉದೋ ಎಂದು ಕೂಗಿದಾಗ ಅಲ್ಲೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಮತ್ತು ಭಕ್ತಿಯ ವಾತಾವರಣ ಸೃಷ್ಟಿಯಾಗುತ್ತದೆ. ಈ ಸವದತ್ತಿ ಯಲ್ಲಮ್ಮ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಶುರಾಮನ ತಾಯಿಯಾದ ರೇಣುಕಾದೇವಿ ಮತ್ತು ಜಮದಗ್ನಿ ಮಹರ್ಷಿಗಳ ಪತ್ನಿ. ಈ ರೇಣುಕಾದೇವಿಯು ಎಲ್ಲರ ಕಷ್ಟಗಳನ್ನು ಆಲಿಸಿ ಕಾಯುವ ಎಲ್ಲರ ಅಮ್ಮ ಆದುದರಿಂದ ಕಾಲಕ್ರಮೇಣವಾಗಿ ಎಲ್ಲರ ಅಮ್ಮ ಯಲ್ಲಮ್ಮ ಎಂದು ಪ್ರಸಿದ್ಧಿಯಾದರು. ದೇವಸ್ಥಾನದ ಹತ್ತಿರ ಹರಿಯುವ ಮಲಪ್ರಭಾ ನದಿಯು ಎಣ್ಣೆ ಹೊಂಡ ಮತ್ತು ಅರಿಶಿನ ಹೊಂಡಗಳಲ್ಲಿ ಸ್ನಾನವನ್ನು ಮಾಡಿ ದೇವಿಯ ದರ್ಶನವನ್ನು ಪಡೆಯುವುದು ಇಲ್ಲಿನ ಸಂಪ್ರದಾಯವಾಗಿದೆ.
ಈ ಶಬ್ದದ ಸರಳ ಅರ್ಥ ದೇವಿಗೆ ಜಯವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದಾಗಿದೆ. ನಾನು ಮತ್ತು ನನ್ನದು ಎಂಬ ಭಾವನೆಯನ್ನು ಬಿಟ್ಟು ತಾಯಿಯೇ ನೀನೇ ಎಲ್ಲ ಎಂದು ಹೇಳುವ ಧ್ವನಿ ಇದಾಗಿದೆ. ದೇವಿಯ ಆರಾಧಕರಾದ ಜೋಗತಿ ಮತ್ತು ಜೋಗಪ್ಪಗಳು ಮತ್ತು ಭಕ್ತರು ಈ 4 ಮಕ್ಕಳ ಸಂಕೇತವಾಗಿಯೇ ಈ ದೇವರನ್ನು ಪೂಜಿಸುತ್ತಾರೆ. ಜನಪದ ನಂಬಿಕೆಗಳ ಪ್ರಕಾರ ಯಲ್ಲಮ್ಮ ತಾಯಿಯ ಕೀರ್ತಿ ಮತ್ತು ಶಕ್ತಿ 4 ದಿಕ್ಕಿಗಳಿಗೂ 4 ನೆಲೆಗಳಿಗೂ ಹರಡಲಿ ಎಂಬ ಅರ್ಥದಲ್ಲಿಯೂ ಕೂಡ ಇದನ್ನು ಬಳಸುತ್ತಾರೆ. ತಾಯಿಯು 4 ದಿಕ್ಕಿನ ಭಕ್ತರನ್ನು ರಕ್ಷಿಸಲು ಹಾಗೂ ಜಗತ್ತಿನ 4 ಮೂಲೆಯಲ್ಲಿಯೂ ಆ ದೇವಿಯ ದಿವ್ಯ ನೆಲೆಗೆ ಜಯವಾಗಲಿ ಎಂಬ ಭಾವನೆ ಇದರಲ್ಲಿದೆ. ಹೀಗೆ ತಾಯಿಯ ತನ್ನ ಮಕ್ಕಳನ್ನು ಹಾಗೂ ಭಕ್ತರನ್ನು ಕಾಪಾಡಲಿ, ಅವರ ಜೀವನಕ್ಕೆ ಒಳ್ಳೆಯದನ್ನು ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಭಕ್ತಿಯೊಂದಿಗೆ ಯಲ್ಲಮ್ಮ ನಿನ್ನ 4 ಉದೋ ಉದೋ ಎಂಬ ಘೋಷಣೆಯನ್ನು ಕೂಗುತ್ತಾರೆ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಸವದತ್ತಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನವಿದೆ. ಇದು ಬೆಳಗಾವಿಯಿಂದ 112 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವನ್ನು 1514ರಲ್ಲಿ ಅಂದರೆ 1514ರಲ್ಲಿ ರಾಯಭಾಗದ ಬೊಮ್ಮಪ್ಪ ನಾಯಕ ಎಂಬುವನು ನಿರ್ಮಿಸಿದನು. ದೇವಾಲಯದ ಸುತ್ತಲೂ ಕಂಡುಬರುವ ಪುರಾತತ್ವ ಶಾಸ್ತ್ರದ ಪುರಾವೆಗಳ ಪ್ರಕಾರ 8ನೇ ಶತಮಾನದ ಮಧ್ಯದಿಂದ 11ನೇ ಶತಮಾನದ ಮಧ್ಯಭಾಗದವರೆಗೆ, ಅಂದರೆ ರಾಷ್ಟ್ರಕೂಟರ ಕಾಲದ ಆರಂಭದಲ್ಲಿ ಅಥವಾ ಚಾಲುಕ್ಯರ ಆಡಳಿತದ ಕೊನೆಯಲ್ಲಿ ಈ ದೇವಾಲಯವು ಅಸ್ತಿತ್ವದಲ್ಲಿತ್ತು. ಹೀಗಾಗಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಶೈಲಿಯ ಜೈನ ವಾಸ್ತುಶಿಲ್ಪವನ್ನು ಈ ದೇವಾಲಯವು ಒಳಗೊಂಡಿದೆ. ಇದು ಹಿಂದೆ ಸಿದ್ಧಾಚಲ ಪರ್ವತ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲೆ ನೆಲೆಗೊಂಡಿತ್ತು. ಈಗ ಇದನ್ನು ಯಲ್ಲಮ್ಮನ ಗುಡ್ಡ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದ ಆವರಣದೊಳಗೆ ಗಣೇಶ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ, ಪರಶುರಾಮ ದೇವಸ್ಥಾನ, ಏಕನಾಥ ದೇವಸ್ಥಾನ ಮತ್ತು ಸಿದ್ದೇಶ್ವರರಿಗೆ ಸಮರ್ಪಿತವಾಗಿರ್ತಕ್ಕಂಥ ಇನ್ನಿತರ ದೇವಾಲಯಗಳು ಕೂಡ ಇಲ್ಲಿವೆ. ಹೀಗೆ ವಿಶೇಷ ಹರಕೆ ಹೊತ್ತು ಮಹಿಳೆಯರು ಮತ್ತು ಪುರುಷರು ದೇವಿಗೆ ಮುಡುಪಾಗಿ ಜೋಗತಿ ಮತ್ತು ಜೋಗಪ್ಪ ಆಗುತ್ತಾರೆ. ಜೋಗತಿಯರ ತಲೆಯ ಮೇಲೆ ದೇವಿಯ ವಿಗ್ರಹವಿರುವ ಹಿತಾಳಿಯ ಬುಟ್ಟಿ ಇರುತ್ತದೆ. ಅವರು ಜಗ ಹೊರುತ್ತಾರೆ ಎಂದು ಹೇಳುತ್ತಾರೆ. ಈ ದೇವಾಲಯದ ಪಕ್ಕದಲ್ಲಿರುವ ಇನ್ನೊಂದು ಸ್ಥಳವು ಪರಶುರಾಮ ತಪಸ್ಸಿಗೆ ಕುಳಿತ ಸ್ಥಳವೆಂದು ನಂಬಲಾಗಿದೆ. ಶಕ್ತಿಶಾಲಿ ದೇವತೆಯಾದ ಶ್ರೀ ಯಲ್ಲಮ್ಮ ದೇವಿಯ ಮಂತ್ರ ಹೀಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಭಕ್ತರಿಗೂ ಕೂಡ ದೇವರ ಅನುಗ್ರಹವಾಗುತ್ತದೆ. ಆ ಮಂತ್ರ ಏನಪ್ಪ ಅಂತಂದರೆ, ಓಂ ರೇಣುಕಾಯ ಚ ವಿದ್ಮಹೇ ಮಹಾದೈವಚ್ಛ ಧೀಮಹಿ ತನ್ನೋ ಯಲ್ಲಮ್ಮ ಪ್ರಚೋದಯಾತ್ ಎಂಬ ಮಂತ್ರವನ್ನು ಹೇಳುತ್ತಾ ಈ ದೇವತೆಯನ್ನು ಭಕ್ತಿಯಿಂದ ಆರಾಧಿಸಿದರೆ ಈ ತಾಯಿ ಯಲ್ಲಮ್ಮ ದೇವರು ಅನುಗ್ರಹವಾಗುತ್ತದೆ. ಈ ವಿಡಿಯೋ ಲೈಕ್ ಆದರೆ ಎಲ್ಲರೂ ಶೇರ್ ಮಾಡಿ, ಕಾಮೆಂಟ್ಸ್, ಸಬ್ಸ್ಕ್ರೈಬ್ ಮಾಡಿರಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.